ಮುಖ್ಯಮಂತ್ರಿ ಮತ್ತು ಇದ್ದಂಥವ್ರು ಮಂತ್ರಿಗಳು ಹೆಂಗೆ ಸ್ಟೇಟ್ಮೆಂಟ್ ಕೊಡ್ತೀನಿ ಅಂದರೆ ಅಧಿಕಾರಿಗಳು ಏನು ಕೊಡ್ತಾರೋ ಅದೇ ಕರೆ. ನಾನು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡೀನಿ, ಹಲವಾರು ಇಲಾಖೆಯ ಕೆಲಸ ಮಾಡೀನಿ. ನಮ್ಮ ಅಧಿಕಾರಿಗಳು ಫೀಡ್ಬ್ಯಾಕ್ ಏನು ಕೊಡ್ತಾರೆ ನನಗೆ ಗೊತ್ತಿದೆ. ಅದನ್ನು ಹೊರತುಪಡಿಸಿ ಮತ್ತು ಬೇರೆ ಕಡೆ ಮಾಹಿತಿಗಳು ಇರ್ತವೆ, ಪೆರಲಲ್ ಆದಂಥ ಮಾಹಿತಿಗಳು ಇರ್ತಾವೆ ಅಂತ ತಿಳ್ಕೊಳ್ಳೋವಂಥದ್ದು ನಿಮ್ಗೆ ಸಮಾಧಾನ ಇಲ್ಲ ಅಂತಂದರೆ, ವ್ಯವಧಾನ ಇಲ್ಲ ಅಂತಂದರೆ, ಅದಕ್ಕಾಗಿ ತಕ್ಷಣ ಮುಖ್ಯಮಂತ್ರಿ ಇವತ್ತು ಇಡೀ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ, ಮಾಧ್ಯಮದಲ್ಲಿ ಚರ್ಚೆ ಆಗ್ತಾಯಿದೆ. ಈಗ ಮುಖ್ಯಮಂತ್ರಿ ಬಂದು ಇಲ್ಲಿ ಕೇಳಿಕೊಂಡು ಸಾಂತ್ವನ ಹೇಳಿ ಆ ಪೇರೆಂಟ್ಸ್ ಕೂಡ ಮಾತಾಡಿದರೆ ಒಂದು ವಾತಾವರಣ ಬದಲಾಕಿತ್ತು. ಅದಕ್ಕೆ ತಯಾರಿಲ್ಲ ಅಂತಂದರೆ ನಿಮ್ಮದು ಏನು ತುಷ್ಟೀಕರಣ ನೀತಿ ಇದೆಯಲ್ಲ, ಇದಕ್ಕೆ ಜೋತ್ ಬಿದ್ದಿರಿ ನೀವು. ಇದು ಭಾಳ ದಿವಸ ನಡೆಯೋಲ್ಲ. ಈಗಾಗಲೇ ಸಮಾಜ ಎಚ್ಚರಾಗಿದೆ, ಇದರಿಂದ ಕಾನ್ಸಿಕ್ವೆನ್ಸು ನೀವು ಅನುಭವಿಸ್ತೀರಿ. ಅದಕ್ಕಾಗಿ ಇವತ್ತು ನಾನು ರಾಜ್ಯದ ಮುಖ್ಯಮಂತ್ರಿಗೆ ಮತ್ತು ಉಪಮುಖ್ಯಮಂತ್ರಿಗೆ ಹೇಳ್ತಾ ಇದ್ದೇನೆ, ಇವತ್ತು ಇದ್ರ ಬಗ್ಗೆ ಕಠಿಣವಾದಂಥ ಕ್ರಮ ಕೈಗೊಳ್ಳಬೇಕು, ಇನ್ವೆಸ್ಟಿಗೇಷನ್ ತೀವ್ರಗತಿ ಆಗಬೇಕು ಅನ್ನುವಂಥ ಒತ್ತಾಯವನ್ನು ನಾವು ಮಾಡ್ತೇವೆ. ನೋಡಿ, ಇಂಥ ಘಟನೆ ನಡೆದ ಈಗ ಇಲೆಕ್ಷನ್ ಐತಿ, ನೀವು ಹಂಗೆ ಅನ್ಬೋದು, ಅದು ಪ್ರಶ್ನೆ ಇಲ್ಲ. ಈ ಜನರಲ್ಲಿ ಒಂದು ಅವೇರ್ನೆಸ್ ಬಂದು ನಾನು ಮುನ್ನೋಳಿಗೆ ಹೋಗಿದ್ದೆ. ಮುನ್ನೋಳಿಗೆ ಹೋದಾಗ ಅಲ್ಲಿ BJP ಅವರು ಮತ್ತೊಂದು ಪ್ರಶ್ನೆ ಇಲ್ಲ, ಎಲ್ಲ ಪಾರ್ಟಿಯವರು ಅಲ್ಲಿ ಕೂಡಿ ಇಡೀ ಮುನ್ನೋಳಿ, ಯಾಕಂದ್ರೆ ಆ ಮರ್ಡರ್ ಮಾಡಿದವ ಆ ಊರಿನವ ಮುನ್ನೋಳಿಯವ, ನಮ್ಮ ಮುನ್ನೋಳಿಗೆ ಕೆಟ್ಟ ಹೆಸರು ಬಂದದ ಅನ್ನುವಂಥ ಒಂದು ಬೀಜದಿಂದ 3 ದಿವಸ ಅವರು ಶೋಕಾಚರಣೆ ಮಾಡ್ತಾ ಇದ್ದಾರೆ. ಇಡೀ ಊರೇ ಶೋಕಾಚರಣೆ ಮಾಡಿ ಅಂಗಡಿ ಮುಗ್ಗಡ್ಡು ವ್ಯಾಪಾರ ಎಲ್ಲವೂ ಬಂದಿಟ್ಟು 3 ದಿವಸ. ಈಗ ನಿನ್ನೆ ಫುಲ್ ಬಂದಿತ್ತು, ಇವತ್ತು ಬಂದಿದೆ, ಅಲ್ಲಿ ಹೋಗಿ ಬಂದೆ ನಾನು, ಈಗ ನಾಳಿನೂ ಬಂದಿದೆ. ಅಂದರೆ ಈ ರೀತಿ ಸ್ವಯಂ ಪ್ರೇರಿತವಾಗಿ ಇವತ್ತು ನಿರ್ಧಾರಕ್ಕೆ ಬರ್ತಾನಂದರೆ ಇದು ಯಾವುದೇ ಒಂದು ಪಕ್ಷ ಮತ್ತೊಂದು ಇದಕ್ಕೆ ಸಂಬಂಧನೇ ಇಲ್ಲ. ಹೀಗಾಗಿ ಜನರಲ್ಲಿ ಭಾಳ ಒಂದು ಭಯದ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಈ ರೀತಿ ಭಯದ ವಾತಾವರಣದಲ್ಲಿ ಜನ ಬದುಕೋದಾದರೆ ಸರ್ಕಾರದ ಮೇಲೆ ನಂಬಿಕೆ ಹೋಗ್ತದೆ, ಸರ್ಕಾರದ ಅಸ್ತಿತ್ವದ ಮೇಲೆ ನಂಬಿಕೆ ಹೋಗ್ತದೆ. ಅದಕ್ಕಾಗಿ ಇದರಲ್ಲಿ ಯಾವುದೇ ರಾಜಕಾರಣ ಮತ್ತೊಂದು ಯಾವುದೂ ತರೋದು ಬೇಡ. ಇವತ್ತು ಇಂಪಾರ್ಷಿಯಲ್ ತನಿಖೆ ಆಗಬೇಕಂತ ಒತ್ತಾಯ ಮಾಡ್ತಾರೆ. ಇಂತಹ ಘಟನೆ ನಡೆದಾಗ ಎನ್ಕೌಂಟರ್ ಕಾನೂನು ಬರಬೇಕಂತಂದು ಎಲ್ಲರೂ ಆಗ್ರಹ ಆಗಿದೆ. ನೋಡಿ, ಅದಕ್ಕೆ ನಾನು ಹೇಳ್ತೀನಿ, ಸಂತೋಷ್ ಲಾಡ್ ಅವರು ಸಹ ಹೇಳಿದ್ದಾರೆ. ನಾವೊಂದು ಹೇಳ್ತೀನಿ, ಇದು ಎನ್ಕೌಂಟರ್ ಅಂತ ನಾವು ಅಂತೀವಿ, ಆವಾಗ ಪೊಲೀಸ್ ಅಧಿಕಾರ ಕೊಡ್ಬೇಕಾಗತ್ತೆ. ಅದನ್ನು ನೀವು ಅಧಿಕಾರ ಕೊಡೋದಿಲ್ಲ, ಅದು ಬಿಟ್ಟು ಉಳಿದು ಹೆಂಗೆ ನೀವು ಮಾಡೋಕ್ಕಾಗತ್ತೆ? ನಿಜವಾಗಿ ಕಾನೂನೇ ತರಬೇಕು ಅನ್ನೋದು ಆಗ್ರಹ. ಕಾನೂನು ತರಬೇಕು, ಡೆಫಿನೆಟ್ಲಿ ಕಾನೂನು ಇಂಪ್ಲಿಮೆಂಟ್ ಮಾಡುವಂಥದ್ದು ಆಗಬೇಕು. ಎನ್ಕೌಂಟರ್ ಈಗ ಉತ್ತರ ಪ್ರದೇಶದಲ್ಲಿ ಈ ರೀತಿ ಎನ್ಕೌಂಟರ್ ಆಗಿದ್ದರಿಂದ ಗುಂಡಾಗಿರಿ ನಿಂತದ ತಿಳ್ಕೊಂಬಿಡ್ರಿ. ಅದು ಯಾವಾಗ ಸಡನ್ ಆಗಿ ಆಗಬೇಕು, ಎಲ್ಲ ಸಡನ್ ಆಗಿ ಅದಕ್ಕೆ ಪೊಲೀಸ್ ಅಧಿಕಾರ ಕೊಟ್ಟಿರಬೇಕು. ಅಧಿಕಾರ ಕೊಟ್ಟಿಲ್ಲ ನೀವು, ಎಲ್ಲವೂ ಮೇಲೆ ಎಸ್ ಆರ್ ನೋ ತಿಳ್ಕೊಂಡ ಮಾಡೋದಾದ್ರೆ ಯಾವ ರೀತಿ ನೀವು ಇಂಪ್ಲಿಮೆಂಟ್ ಮಾಡ್ತಿದ್ದೀರ? ಆಯ್ತು, ತರಬೇಕು, ತರುಣಂತ ಅದಕ್ಕೊಂದು ಪ್ರೊಸೆಸ್ ಇದೆ. ಅದು ಇಂಥ ಘಟನೆ ಪದೇ ನಡೀತಾ ಇದಾವಲ್ಲ, ಅದಕ್ಕಾಗಿ ಇದು ಎನ್ಕೌಂಟರ್. ಆದರೆ ಈಗ ನೋಡ್ರಿ, ಹೈದರಾಬಾದಲ್ಲಿ ರೇಪ್ ಪ್ರಕರಣ ಆಯಿತು. ರೇಪ್ ಪ್ರಕರಣ ಆದಮೇಲೆ ಅಲ್ಲಿ ಯಾರೋ ಓಡಿ ಹೋಗ್ತಿದ್ರು, ಅವ್ರನ್ನ ಎನ್ಕೌಂಟರ್ ಮಾಡಿ ಶಿಕ್ಷೆ ಸತ್ತು ಹೋದ್ರು ಅವರು, ಯಾರು ಆರೋಪಿಗಳಿದ್ದಾರಲ್ಲ. ಈಗ ಅದರಿಂದ ಇಡೀ ಜನತೆ ಸಂತೋಷ ಪಟ್ಟರು ಆಗುತ್ತೆ. ಆಯ್ತು, ಇಮಿಡಿಯೇಟ್ ರಿಲೀಫ್ ಸಿಗ್ತಂತೆ. ಈಗ ಇವನು ಇನ್ವೆಸ್ಟಿಗೇಷನ್ ಮಾಡೋದು, ಅವೇನು ಸ್ಟೇಟ್ಮೆಂಟ್ ಕೊಡ್ತಾನೆ ಗೊತ್ತಿಲ್ಲ, ಅದೆಲ್ಲಿ ಹೊರಗೂ ಬರೋದಿಲ್ಲ. ಅವನ ಕಡೆಯಿಂದ ಬರೋಬ್ಬರಿ ಎನ್ಕ್ವೈರಿ ಆಯ್ತು, ಇಲ್ಲಿ ಇನ್ವೆಸ್ಟಿಗೇಷನ್ ಬರ್ತಾ ಇಲ್ಲ. ಮುಂದೆ ಎಲ್ಲೇ ಒಂದು ಲೂಪೋಸ್ ಹಿಡ್ಕೊಂಡು ಬಿಡುಗಡೆ ಆಗುವಂಥದ್ದು ಬಂದರೆ ಕಾನೂನು ಸುವ್ಯವಸ್ಥೆ ಎಲ್ಲಿ ಉಳಿತೈತ್ರಿ? ಅದಕ್ಕೆ ಎನ್ಕೌಂಟರ್ ಅನ್ನೋದು ಇದ್ರ ಸಲುವಾಗಿದೆ, ತಕ್ಷಣ ಏನಾದರೂ ಒಂದು ಶಿಕ್ಷೆ. ಅದಕ್ಕೆ ಇವತ್ತು ಆ ರೀತಿಯಾದದ್ದು ಅದು ಇವತ್ತು ಉತ್ತರ ಪ್ರದೇಶದಲ್ಲಿ ಇಂಪ್ಲಿಮೆಂಟ್ ಆಗಿದ್ದರಿಂದ ಕಂಪ್ಲೀಟ್ ಗುಂಡಾಯಿಸಮ್ ನಿಂತು ಹೋಗಿದೆ. ನಾನು ಒಂದು 2 ಸಲ ಬೇರೆ ಈ ವಾರಾಣಸಿಗೆ ಇದಕ್ಕೆ ಹೋದಾಗ, ಲಕ್ನೋಕ್ಕೆ ಹೋದಾಗ ಅಲ್ಲಿಂದ ವಾತಾವರಣ ನೋಡಿದ್ರೆ ಜನ ಇವತ್ತು ಖುಷಿಯೊಳಗಿದ್ದಾರೆ. ಜನ ಇಲ್ಲಿ ಗುಂಡಾಗಿರಿ ಇಷ್ಟಿತ್ರಿ, ಎಲ್ಲ ಸ್ಟಾಪ್ ಆಗಿದ್ದು ನೋಡ್ರಿ ಅಂತಾರೆ. ಒಂದು ಶಿವ ಸ್ವಪ್ನ ಅಂತಾರಲ್ಲ, ಆ ರೀತಿಯಾದ ವಾತಾವರಣ ಅಲ್ಲಿ ಇದ್ದಂಥ ಮುಖ್ಯಮಂತ್ರಿ ಕಡೆಯಿಂದಾಗಿದೆ. ಅದ್ರ ಸಲುವಾಗಿ ಹೇಳ್ತೀನಿ, ಆ ರೀತಿ ಬಿಗಿ ವ್ಯವಸ್ಥೆ ಇದ್ದರೆ ಯಾವುದೇ ಒಂದು ಇಂಥ ಘಟನೆ ಆದಾಗ ಒಂದು ಎನ್ಕೌಂಟರ್ ಅಂತ ಆಯ್ತು ಅಂತಂದರೆ ಅದು ಬೇರೆಯವ್ರಿಗೆ ಎಚ್ಚರಿಕೆ. ಇಲ್ಲಿ ಕಡೆ ಏನಾಗ್ತಾರೆ, ಹೋಗ್ತಾರೆ ಕೋರ್ಟಿಗೆ ಹೋಗ್ತಾರೆ, ಇದು ಮಾಡ್ತಾರೆ, ಜಾಮೀನು ತೊಗೋತಾರೆ, ಮತ್ತೇನೋ ಕಾನೂನು ಲೋ ಪೋಲ್ಸ್ ಇರ್ತಾವೆ, ಪಾರಾಗಿ ಬರ್ತಾರೆ. ಅದಾದರೆ ಏನು ಯಾರಿಗೆ ಶಿಕ್ಷೆ ಕೊಟ್ಟಂಗೆ ಮತ್ತೆ ಬೇರೆಯವ್ರಿಗೆ ಹೆದರಿಕೆ ಹುಟ್ಟೋದೇ ಇಲ್ಲ. ಅದಕ್ಕೆ ಅದು ಆಗಬೇಕು ಅನ್ನೋಂಥದ್ದು ನನಗೂ ಗೊತ್ತಾಯಿತು. ಬೇರೆ ಕಡೆ ಎಲ್ಲ ಘಟನೆಯಲ್ಲಿ ಜೈ ಶ್ರೀರಾಮನ್ ಅವ್ರ ಮೇಲೆ ಹಲ್ಲೆ ಆಯಿತು, ಇಲ್ಲೊಂದು 4 ಮರ್ಡರ್ ಆಯಿತು ಗದಗಲ್ಲಿ. ನೋಡಿ, ಇದು ಗದಗ ಅಲ್ಲಿ ನೋಡಿ, ಈಗ ಕೆಫೆ ರಾಮೇಶ್ವರ್ ಕೆಫೆ ಅಲ್ಲಿ ಇದಾಗಿ ಬಾಂಬ್ ಬ್ಲಾಸ್ಟು, ಆಮೇಲೆ ನಿಮ್ಮ ಗದಗಿನಲ್ಲಿ 4 ಜನರ ಹತ್ಯೆ ಆಯಿತು. ಅಂದರೆ ಏನೋ ಒಂದು ಹೆದರಿಕೆ ವಾತಾವರಣ ಇರಬೇಕಲ್ಲ, ಲಾ ಆ್ಯಂಡ್ ಆರ್ಡರ್ದು, ಅದು ಇಲ್ಲ. ಇಡೀ ರಾಜ್ಯದಲ್ಲಿ ಇದು ಕಂಟಿನ್ಯೂಸ್ ನಡೀತಾ ಇದೆ, ಕಂಟಿನ್ಯೂಸು ಇದು ನಡೀತಾ ಇದೆ. ಕಾಂಗ್ರೆಸ್ ಸರ್ಕಾರ ಕೇವಲ ಒಂದು ಅಫೀಸ್ಮೆಂಟ್ ಅನ್ನುವಂಥ ಕಾರಣದ ಸಲುವಾಗಿ ಎಲ್ಲವನ್ನೂ ಟಾಲರೇಟ್ ಮಾಡ್ಕೊಂತಂದರೆ ನಾಳೆ ವ್ಯವಸ್ಥೆ ಕುಸಿದು ಹೋಗ್ತದೆ.
ನಾಳೆ ಅವನು ಮನೆಗೆ ಕಳಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಆ ರೀತಿ ಪರಿಸ್ಥಿತಿಗೆ ಈಡುಕೊಳ್ಬಾರ್ದು. ಈಗ ನಿಮ್ಮ ಪಾತ್ರ ಏನು ಸರ್? ಈಗ ನಿಮ್ಮ ವಿಪಕ್ಷಗಳ ಪಾತ್ರ ಏನು? ಈಗ ಹೋರಾಟ ಎಲ್ಲ ಕಡೆ ಹೋರಾಟ ಮಾಡ್ತಾ ಇದ್ದಾರೆ, ಎಲ್ಲ ಕಡೆ ಪ್ರತಿಭಟನೆ ಆಗಿದ್ದಾವೆ ಮತ್ತು ಸೋಮವಾರ ದೊಡ್ಡ ಪ್ರಮಾಣದಲ್ಲಿ ಎಲ್ಲ ಕಡೆ ಹೋರಾಟ ನಡೀತಾ ಇದೆ. ಹೀಗಾಗಿ ಆ ಹೋರಾಟದ ಮುಖಾಂತರ ಒಂದು ಜನಜಾಗೃತಿ ಮಾಡುವಂಥದ್ದು, ಇಂಥ ಘಟನೆಗಳು ಮತ್ತೆ ರಿಪೀಟ್ ಆಗಬಾರ್ದು ಮತ್ತು ಯಾರು ತಪ್ಪು ಮಾಡಿದ್ದಾರೆ ಕಠಿಣ ಶಿಕ್ಷೆ ಆಗಬೇಕು ಅನ್ನುವಂಥ ರೀತಿಯಲ್ಲಿ ಒಂದು ಜಾಗೃತಿ ಮಾಡೋದು ಈ ಪ್ರತಿಭಟನೆ. ಈ ಚುನಾವಣೆ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು ಇಂಥ ಘಟನೆಗಳು ಅಂತ ತಮಗನ್ಸುತ್ತೆ? ಇಲ್ಲ, ಇದು ನಾನು ಚುನಾವಣೆ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತದೆ ಅಂತ ನಾನು ಹೇಳಕ್ ಹೋಗಲ್ಲ. ಒಂದು ಜನಜಾಗೃತಿ ಆಗುವಂಥದ್ದು ಭಾಳ ಅವಶ್ಯಕತೆ ಇದೆ. ಸಮಾಜ ಎದ್ದು ನಿಲ್ಲಬೇಕಾಗ್ತದೆ. ಅಂದರೆ ಇದು ಮತ್ತೆ ರಿಪಿಟೇಷನ್ ಆಗೋದು.